ಶ್ರಾವಣ ಮಂಗಳವಾರ ಹನುಮಂತನನ್ನು ಈ ರೀತಿ ಪೂಜಿಸಿದರೆ ಸಂಕಷ್ಟಗಳು ದೂರಾಗುವುದು. ಈ 13 ಕೆಲಸ ಮಾಡಿ ನೋಡಿ, ನಿಮ್ಮೆಲ್ಲ ಸಮಸ್ಯೆಗಳು ದೂರಾಗದಿದ್ದರೆ ಹೇಳಿ. ಶ್ರಾವಣ ಮಾಸ ಶಿವನ ಪೂಜೆಗೆ ಮೀಸಲಾದ ತಿಂಗಳು. ಈ ತಿಂಗಳ ಪೂರ್ತಿ ಶಿವನ ಆರಾಧನೆ ಮಾಡಿದರೆ ಶಿವಕೃಪೆಗೆ ಪಾತ್ರರಾಗಬಹುದು. ಅದರಲ್ಲೂ ಶಿವ ಪೂಜೆಗೆ ಶ್ರಾವಣ ಸೋಮವಾರ ತುಂಬಾನೇ ಶ್ರೇಷ್ಠವಾದ ದಿನವಾಗಿದೆ. ಅಲ್ಲದೆ ಶ್ರಾವಣ ಮಂಗಳವಾರ ಗೌರಿ ಪೂಜೆಗೆ, ಹನುಮಂತನ ಪೂಜೆಗೆ ತುಂಬ ಶ್ರೇಷ್ಠವಾದ ದಿನವಾಗಿದೆ. ಶ್ರಾವಣ ಮಂಗಳವಾರದಂದು ಹನುಮಂತನ ಆರಾಧನೆ ಹೇಗೆ ಮಾಡಬೇಕು, ಸಂಕಷ್ಟ ನಿವಾರಣೆಗೆ ಯಾವೆಲ್ಲ ಪರಿಹಾರ ಮಾಡಿದರೆ ಒಳ್ಳೆಯದು ಎಂದು ನೋಡೋಣ. ಶ್ರಾವಣ ಮಂಗಳವಾರದಂದು ಹನುಮಂತನನ್ನು ಅಂದರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ನೀವು ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲು ಶ್ರಾವಣ ಮಂಗಳವಾರ ಏನು ಮಾಡಬೇಕು? ಈ 13 ಪರಿಹಾರಗಳನ್ನು ಮಾಡಿ. ಮಂಗಳವಾರ ಹನುಮಂತನ ಪೂಜೆ ಏಕೆ ವಿಶೇಷ? ಹಿಂದೂ ನಂಬಿಕೆಗಳ ಪ್ರಕಾರ ಭಗವಾನ್ ಹನುಮಂತನನ್ನು ಕಲಿಯುಗದ ಮುಖ್ಯ ದೇವರು ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಆತನನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯನ್ನು ಎಲ್ಲ ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತಾನೆ. ಧಾರ್ಮಿಕ ಪುಸ್ತಕಗಳಲ್ಲಿ ಕೂಡ ಹನುಮಂತನ ಆರಾಧನೆಯನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆತನು ತನ್ನ ಭಕ್ತರನ್ನು ಎಂದಿಗೂ ತೊಂದರೆಗೊಳಗಾಗಲು ಬಿಡುವುದಿಲ್ಲ ಎನ್ನುವ ನಂಬಿಕೆಯಿದೆ. ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರನನ್ನು ಆತನಿಗೆ ಸಂಬಂಧಿಸಿದ ಪ್ರಮುಖ ದಿನ ಎಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಹನುಮಂತನ ಆರಾಧನೆಗೆ ಸಂಬಂಧಿಸಿದಂತೆ ಅಜ್ಞಾತ ಭಯ, ಶಿಕ್ಷಣದಲ್ಲಿ ಅಡಚಣೆ, ಆತ್ಮವಿಶ್ವಾಸ ಇತ್ಯಾದಿಗಳ ಸಮಸ್ಯೆಗಳು ದೂರಾಗುತ್ತದೆ ಎಂದು ಹೇಳಲಾಗಿದೆ. ನಾವು ಯಾವಾಗ ಹನುಮಂತನನ್ನು ಪೂಜಿಸಬೇಕು? ನಂಬಿಕೆಯ ಪ್ರಕಾರ ಮಂಗಳವಾರ ಬೆಳಗ್ಗೆ ಮತ್ತು ಸಂಜೆ ಭಗವಾನ್ ಹನುಮಂತನ ಪೂಜೆಯನ್ನು ಮಾಡಬೇಕು. ಈ ದಿನ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ನಂತರ ಹನುಮಂತನ ಪೂಜೆಯನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಹನುಮಂತನ ಆರಾಧನೆಯಲ್ಲಿ ನಿಯಮಗಳು ಮತ್ತು ಶಿಸ್ತನ್ನು ಪಾಲಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಶ್ರಾವಣ ಮಂಗಳವಾರ ಈ ಪೂಜಾ ವಿಧಿಗಳನ್ನು ಪಾಲಿಸಿ. ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಈ ದಿನ ಉಪವಾಸವಿದ್ದರೆ ಒಳ್ಳೆಯದು. ಸಮೀಪದ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ. ಶ್ರೀರಾಮನಿಗೆ ಸಿಂಧೂರ, ಹೂಹಣ್ಣುಗಳನ್ನು ಅರ್ಪಿಸಿ. ಆಲದ ಮರದ ಎಲೆಯನ್ನು ತಂದು ಅದರ ಮೇಲೆ ಶ್ರೀರಾಮ ಅಂತ ಬರೆದು ಹನುಮಂತನ ಮೂರ್ತಿ ಮುಂದೆ ಇಡಿ. ಆಲದ ಮರದ ಕೆಳಗಡೆ ಕೂತು ಹನುಮಾನ್ ಚಾಲಿಸ ಪಠಿಸಿ. ನಿಮ್ಮ ಸಮಸ್ಯೆ ನಿವಾರಣೆಗೆ ಈ ಪರಿಹಾರವನ್ನು ಮಾಡಿ. ಹನುಮಂತನಿಗೆ ಸಿಂಧೂರ ಅರ್ಪಿಸಿ. ಮಂಗಳವಾರ ಬೆಳಗ್ಗೆ ಹನುಮಂತನ ದೇವಾಲಯಕ್ಕೆ ಹೋಗಿ ಸಿಂಧೂರ ಹಾಗೂ ಕೆಂಪು ಹೂಗಳನ್ನು ಅರ್ಪಿಸಿ. ಹನುಮಾನ್ ಮಂತ್ರಗಳನ್ನು ಪಠಿಸಿ. ಮಂತ್ರ: ಓಂ ಹಂ ಹನುಮತೆ ನಮಃ. ರುದ್ರಾಕ್ಷಿ ಮಾಲೆ ಹಿಡಿದು ಹನುಮಂತನ ಮಂತ್ರ ಪಠಿಸಿ. ನೀವು ರುದ್ರಾಕ್ಷಿ ಮಾಲೆ ಹಿಡಿದು 108 ಬಾರಿ ಹನುಮಂತನ ಮರ್ಕಟೇಶ ಮಹೋತ್ಸವ ನವಗ್ರಹ ದೋಷ ನಿವಾರಣ ಶತ್ರುನುನ್ ಸಂಹಾರ ಮಾಂ ರಕ್ಷ ಶ್ರಿಯಂ ದಾಪಯ ದೇಹಿ ಮೇ ಪ್ರಭೋ. ಹಣದ ಸಮಸ್ಯೆ ಕಾಡದಿರಲು ಈ ಮಂತ್ರ ಪಠಿಸಿ. ತುಂಬ ಆರ್ಥಿಕ ಸಮಸ್ಯೆ ಇದ್ದರೆ ಹನುಮಂತನಿಗೆ ಮಂಗಳವಾರ ಪೂಜೆ ಮಾಡುವಾಗ ಆಲದ ಮರದ ಎಲೆಯನ್ನು ತಂದು ಅದರಲ್ಲಿ ಶ್ರೀರಾಮ ಎಂದು ಬರೆದು ಹನುಮಂತನ ಮೂರ್ತಿ ಮುಂದೆ ಇಟ್ಟು ಪೂಜಿಸಿ. ನಂತರ ಆ ಎಲೆಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಈ ದಿನ ರಾಮ ರಕ್ಷಾ ಸ್ತೋತ್ರ ಪಠಿಸಿ. ಹೀಗೆ ಮಾಡುವುದರಿಂದ ಶ್ರೀರಾಮ ಹಾಗೂ ಹನುಮಂತನ ಕೃಪೆ ನಿಮ್ಮ ಮೇಲಿರಲಿದೆ. ಮಂಗಳವಾರದ ದಿನವು ವಿಶೇಷ ದಿನವಾಗಿರುತ್ತದೆ. ಶ್ರಾವಣ ಮಂಗಳವಾರವು ಹನುಮಂತನ ಮತ್ತು ಮಂಗಳನ ದಿನ. ಬನ್ನಿ ಶ್ರಾವಣ ಮಂಗಳವಾರದ 13 ಸರಳ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಈ ಪರಿಹಾರ ಕ್ರಮಗಳನ್ನು ನೀವು ಪ್ರಯತ್ನಿಸುವ ಮೂಲಕ ನೀವು ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತರಾಗುವಿರಿ. ಶ್ರಾವಣ ಮಂಗಳವಾರದ ಆ 13 ಪರಿಹಾರ ಕ್ರಮಗಳ್ಯಾವುವು? ಇದನ್ನು ಹಚ್ಚಿಕೊಳ್ಳಿ. ಮಂಗಳವಾರ ಶ್ರಾವಣ ಮಂಗಳವಾರದಂದು ಈ ದಿನ ಕೆಂಪು ಚಂದನ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಬೆರೆಸಿದ ಸಿಂಧೂರವನ್ನು ಹನುಮಂತನಿಗೆ ಹಚ್ಚಿ. ಶ್ರಾವಣ ಮಂಗಳವಾರ ಮತ್ತು ಶನಿವಾರದಂದು ಹನುಮಂತನ ಪಾದಕ್ಕೆ ಎಣ್ಣೆ ಮತ್ತು ಸಿಂಧೂರವನ್ನು ಅರ್ಪಿಸಬೇಕು.
ಮತ್ತು ಹಣೆಯ ಮೇಲೆ ಸಿಂಧೂರದ ತಿಲಕವನ್ನು ಹಚ್ಚಿಕೊಳ್ಳಿ. ಉಪವಾಸ ಮಾಡಿ. ಪ್ರತಿಯೊಂದು ಕೆಲಸದಲ್ಲಿಯೂ ಶುಭ ಫಲಗಳನ್ನು ಪಡೆಯಲು ಶ್ರಾವಣ ಮಂಗಳವಾರ ಉಪವಾಸವನ್ನು ತಪ್ಪದೆ ಆಚರಿಸಬೇಕು. ಇರುವೆಗಳಿಗೆ ಇದನ್ನು ನೀಡಿ. ಶ್ರಾವಣ ಮಂಗಳವಾರದಂದು ಹಿಟ್ಟಿನಲ್ಲಿ ಸಕ್ಕರೆ ಪುಡಿಯನ್ನು ಬೆರೆಸಿ ಇರುವೆಗಳಿಗೆ ಆಹಾರವಾಗಿ ನೀಡಿ. ಇದನ್ನು ಕನಿಷ್ಠ 11 ಮಂಗಳವಾರ ಮಾಡಿ. ಇದರಿಂದ ಹನುಮನ ಆಶೀರ್ವಾದ ದೊರೆಯುವುದು. ಸಾಲದ ಸಮಸ್ಯೆಗೆ ಪರಿಹಾರ. ಶ್ರಾವಣ ಮಂಗಳವಾರದಂದು ಆಲದ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿ ಮತ್ತು ಯಾವುದೇ ಹನುಮಾನ್ ದೇವಸ್ಥಾನ ಅಥವಾ ಅರಳಿ ಮರದ ಕೆಳಗೆ ಇರಿಸಿ. ಈ ಪರಿಹಾರವು ಸಾಲವನ್ನು ತೊಡೆದುಹಾಕುತ್ತದೆ. ಇದನ್ನು ಕನಿಷ್ಠ 11 ಮಂಗಳವಾರ ಮಾಡಿ. ಈ ಮರಕ್ಕೆ ನೀರನ್ನು ಅರ್ಪಿಸಿ. ಶ್ರಾವಣ ಮಂಗಳವಾರದಂದು ಬೇವಿನ ಮರಕ್ಕೆ ನೀರನ್ನು ಅರ್ಪಿಸಿ ಋಣ ಪರಿಹಾರಕ್ಕಾಗಿ ಪ್ರಾರ್ಥಿಸಿ. ಬೇವಿನ ಮರವು ಮಂಗಳ ದೇವ ಮತ್ತು ಹನುಮಂತನ ನಿಜವಾದ ರೂಪವಾಗಿದೆ ಎಂದು ಹೇಳಲಾಗುತ್ತದೆ. ಈ ರೀತಿ ಸ್ವಸ್ತಿಕ ಮಾಡಿ. ಶ್ರಾವಣ ಮಂಗಳವಾರದಂದು ತೆಂಗಿನಕಾಯಿಯ ಮೇಲೆ ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರವನ್ನು ಬೆರೆಸಿ ಸ್ವಸ್ತಿಕ ಚಿತ್ರವನ್ನು ಮಾಡಿ. ಸ್ವಲ್ಪ ಭೋಗದೊಂದಿಗೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವರ ಪಾದಗಳಿಗೆ ಅರ್ಪಿಸಿ ಮತ್ತು ಋಣಮುಕ್ತ ಮಂಗಳ ಸ್ತೋತ್ರವನ್ನು ಪಠಿಸಿ. ಇದರಿಂದ ನೀವು ತಕ್ಷಣದ ಲಾಭವನ್ನು ಪಡೆಯುತ್ತೀರಿ. ಇದನ್ನು ಹನುಮಂತನಿಗೆ ಅರ್ಪಿಸಿ. ಯಾವುದೇ ಪರಿಹಾರವು ಯಶಸ್ವಿಯಾಗದಿದ್ದಾಗ ಅಂತಿಮವಾಗಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಮತ್ತು ಮಂಗಳವಾರ ಮತ್ತು ಶನಿವಾರದಂದು ಪ್ರತಿದಿನ ಎಣ್ಣೆ ಮತ್ತು ಸಿಂಧೂರವನ್ನು ಅರ್ಪಿಸಿ. ಇದರ ನಂತರ ಹನುಮಾನ್ ಚಾಲಿಸ ಮತ್ತು ಭಜರಂಗ ಬಾಣವನ್ನು ಪಠಿಸಿ. ಮಂಗಳವಾರ ಕಡ್ಡಾಯವಾಗಿ ಇದನ್ನು ಮಾಡಿ. ಮಂಗಳವಾರ ಮಂಗಳ ಪೂಜೆ, ದಾನ, ಹೋಮ, ಜಪ ಮಾಡಬೇಕು. ಹನುಮಾನ್ ಅಷ್ಟಕವನ್ನು ಪ್ರತಿದಿನ 7 ಬಾರಿ ಪಠಿಸಿ. ಇದನ್ನು ಪ್ರತಿದಿನ ಮಾಡಲು ಸಾಧ್ಯವಾಗದಿದ್ದರೆ ಕಡ್ಡಾಯವಾಗಿ ಮಂಗಳವಾರ ಮಾಡಿ. ಇದನ್ನು ಪಠಿಸಿ. ನೀವು ಋಣಭಾರದಿಂದ ಸುತ್ತುವರೆದಿದ್ದರೆ ಆಗ ನೀವು ಪ್ರತಿದಿನ ಋಣಮೋಚಕ ಮಂಗಳ ಸ್ತೋತ್ರವನ್ನು ಪಠಿಸಬೇಕು. ಈ ಪಾಠವನ್ನು ಕೆಲವು ಕಾರಣಗಳಿಂದ ನೀವು ಇದನ್ನು ಪ್ರತಿದಿನ ಮಾಡಲು ಸಾಧ್ಯವಾಗದಿದ್ದರೆ ಅದನ್ನು ಪ್ರತಿ ಶ್ರಾವಣ ಮಂಗಳವಾರ ಮಾಡಬೇಕು. ಈ ಶಿವಮಂತ್ರ ಪಠಿಸಿ. ಮಂಗಳವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಸೊಪ್ಪನ್ನು ಅರ್ಪಿಸಿ. ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಶ್ರಾವಣ ಮಾಸದ ಮಂಗಳವಾರ ಸಂಜೆ 5 ಗಂಟೆ ನಂತರ ಹನುಮಂತನಿಗೆ ಮಲ್ಲಿಗೆ ಎಣ್ಣೆ ಬಳಸಿ ದೀಪ ಹಚ್ಚಿ. ಎಲ್ಲ ನೋವು ದೂರವಾಗುತ್ತದೆ. ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಬೆಲ್ಲ ಹಾಗೂ ಕಡಲೆ ಇಟ್ಟುಕೊಂಡು ಸೇವನೆ ಮಾಡಿ. ಇನ್ನು ಭಗವಂತ ಹನುಮಂತನಿಂದ ಧನಪ್ರಾಪ್ತಿ ಮಾಡಿಕೊಳ್ಳ ಬಯಸುವವರು ಗುಲಾಬಿ ಹೂವಿನ ಮಾಲೆಯನ್ನು ಕೈಯಿನಿಂದ ತಯಾರಿಸಿ ಹನುಮಂತನಿಗೆ ಅರ್ಪಣೆ ಮಾಡಿ. ತದನಂತರ ಆ ಮಾಲೆಯ ಒಂದು ಹೂವನ್ನು ಮನೆಗೆ ತನ್ನಿ. ಮನೆಗೆ ಬರುವಾಗ ಹಿಂದೆ ತಿರುಗಿ ನೋಡಬೇಡಿ. ಮನೆಗೆ ತಂದ ಹೂವನ್ನು ಕಪ್ಪು ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.